11 ಜನರ ಸಾವಿನಲ್ಲಿ ನಾವು ರಾಜಕೀಯ ನೋಡಿದ್ವಿ. ಆದರೆ KSCA ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು ಏನು ಹೇಳ್ತಾರೆ? ಅವರ ವರ್ಷಕ್ಕೆ 11 ಮಂದಿ ಅಮಾಯಕರ ಸಾವಾಯಿತು. ನಿನ್ನೆ ಅಮಾಯಕರ ಸಾವಿಗೆ ಕಾರಣ ಯಾರು? ಸರ್ಕಾರನ, RCBನ, KSCAನ? ನೋಡಿ, KSCA ಮತ್ತು RCB ಆಡಳಿತ ಮಂಡಳಿ ಪ್ರತಿಕ್ರಿಯೆಗೆ ಒಪ್ತಾ ಇಲ್ಲ. ಪ್ರತಿಕ್ರಿಯೆಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ, ಬಾಯೇ ಬಿಡ್ತಾ ಇಲ್ಲ. RCB ಆಡಳಿತ ಮಂಡಳಿಯಿಂದ KSCA ಕಡೆ ಬೆರಳು ತೋರಿಸೋ ಪ್ರಯತ್ನ ಆಗ್ತಾ ಇದೆ. ಆದರೆ ಇಬ್ಬರು ಕೂಡ, ಎರಡೂ ಆಡಳಿತ ಮಂಡಳಿಯವರು ಒಪ್ತಾ ಇಲ್ಲ ಉತ್ತರ ಕೊಡೋದಕ್ಕೆ. ನೀವು ಹೋಗಿ ಮೈಕ್ ಹಿಡಿದ್ರೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಆಡಳಿತ ಮಂಡಳಿ, KSCA ಆಡಳಿತ ಮಂಡಳಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೇಳೋಣ ಏನಾಯ್ತು ಘಟನೆ ಬಗ್ಗೆ ಅಂತ. ಸರ್, ನೆನ್ನೆ 11 ಜನ ಸಾವು ಸಂಭವಿಸಿದ್ರು, ಇದಕ್ಕೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ನೆನ್ನೆ ಸರಿಯಾಗಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಸ್ಪಷ್ಟನೆ ಸರ್. ಪೊಲೀಸರ ಜೊತೆ ನೀವೇ ಮೀಟಿಂಗ್ ಮಾಡಿದ್ರಿ, ಪೊಲೀಸರ ಜೊತೆ ಮೀಟಿಂಗ್ ಮಾಡಿದಾಗಲೇ ಏನಾಗಿತ್ತು ಸರ್? ಏನೋ ಸ್ಪಷ್ಟನೆ ಕೊಡಲಿಲ್ಲ ಸರ್. ನೆನ್ನೆ ಮಧ್ಯಾಹ್ನ 3 ಗಂಟೆ ತನಕ ಗೇಟ್ ಓಪನ್ ಮಾಡಿರಲಿಲ್ಲ, ಟಿಕೆಟ್ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆ ಸರ್ ಇಷ್ಟೊಂದು ಮೌನ? ಯಾಕಂದರೆ ನಿಮ್ಮ ಸ್ಟೇಡಿಯಮಲ್ಲಿ 11 ಜನ ಸಾವಾಗಿರೋದು, ಇದ್ರ ಬಗ್ಗೆ ನೀವೇ ರೆಸ್ಪಾನ್ಸಿಬಲ್. ರಘುರಾಮ್ ಭಟ್, KSCA ಪ್ರೆಸಿಡೆಂಟ್, ನೋಡಿ ಬಾಯೇ ಬಿಡ್ತಾ ಇಲ್ಲ. ಒಂದು ಮಾತು ಆಡಿಲ್ಲ, ಒಂದೇ ಒಂದು ಮಾತಾಡಿಲ್ಲ KSCA ಅವರು. ಹೌದು, ಚಿನ್ನಸ್ವಾಮಿ ಸ್ಟೇಡಿಯಂ KSCA ಅಧೀನದಲ್ಲೇ ಬರುತ್ತೆ. ಆಯ್ತಪ್ಪ, ಅವರೇನೋ ಯಾಮಾರಿದ್ರು ಸರ್ಕಾರದವರು. ನಿಮಗೆ ಇದೇನು ಹೊಸದೇನು ಅಲ್ವಲ್ಲ? ಇಂಥ ಎಷ್ಟು ಮ್ಯಾಚ್ಗಳು ಆಡಿಸಿದ್ದೀರಾ? ಇನ್ನು ಸರ್ಕಾರ ಹೊಣೆ ಹೊರ್ತಾ ಇಲ್ಲ. ಸಾವಿಗೆ ಹೊಣೆ ಯಾರು ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಗೃಹ ಸಚಿವರು ಒಪ್ತಾ ಇಲ್ಲ. ಪಬ್ಲಿಕ್ ಪ್ರಶ್ನೆಗೆ ನೋ ಕಮೆಂಟ್ಸ್ ಎನ್ನುತ್ತಲೇ ಹೊರಟಿದ್ದಾರೆ ಪರಮೇಶ್ವರ್. 11 ಅಮಾಯಕರ ಸಾವಿನ ವಿಚಾರಕ್ಕೆ ಹಾಗಾದರೆ ಸರ್ಕಾರನೂ ಹೊಣೆ ಹೊರಲ್ಲ, KSCAನೂ ಹೊಣೆ ಹೊರಲ್ಲ, RCB ಅವರು ಹೊಣೆ ಹೊರಲ್ಲ. ಹಾಗಾದರೆ ಈ ಸಾವಿಗೆ ಇದಕ್ಕೆ ನನ್ನ ಪ್ರಕಾರ ಕೋರ್ಟೇ ಉತ್ತರ ಕೊಡಬೇಕು. ಕೋರ್ಟೇ ಉತ್ತರ ಕೊಡಬೇಕು ಇದಕ್ಕೆ. ಇವತ್ತು 2:30ಗೆ ಶುರು ಆಗುತ್ತಲ್ಲ ವಿಚಾರಣೆ, ಕೋರ್ಟ್ ಹೇಳಬೇಕು ಯಾರು ಅಂತ. ಹಿಂದಿ ಬರಲ್ಲಪ್ಪ सर। हुआ बीजेपी कह रही है कि होना चाहिए। सर हिंदी में ಹಿಂದಿ ಬರಲ್ಲಪ್ಪ. ಕುಂಭಮೇಳದಲ್ಲಿ ದುರಂತ ಸಂಭವಿಸಿದಾಗ ಇದೇ ಕಾಂಗ್ರೆಸ್ಸಿಗರು ಪ್ರಧಾನಿ ಮೋದಿ ಅವರ ರಾಜೀನಾಮೆ ಕೇಳಿದರು, ಯೋಗಿ ಆದಿತ್ಯನಾಥ್ ಅವರ ರಾಜೀನಾಮೆಯನ್ನು ಕೇಳಿದರು. ಈಗ ಯಾರ ರಾಜೀನಾಮೆಯನ್ನು ಕೇಳಬೇಕು? ನೋ ಕಮೆಂಟ್ಸ್ ಅಂದ್ಬಿಟ್ರೆ ಮುಗ್ದಾಯ್ತಲ್ಲ. ಸಾರ್ 11 ಜನ ಸತ್ತಿದ್ದಾರೆ, ನೋ ಕಮೆಂಟ್ಸ್. ಸಾರ್ ಅವ್ರ ಪೇರೆಂಟ್ಸ್ ಎಲ್ಲ ತುಂಬ ದುಃಖದಲ್ಲಿದ್ದಾರೆ, ನೋ ಕಮೆಂಟ್ಸ್. ಯಾಕೆ ಅಂತಂದರೆ ಇವ್ರ ಕಡೆಯವ್ರು ಯಾರೂ ಇರಲಿಲ್ವಲ್ಲ.